ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸೆಂಬರ್ 8ರಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯಿತು. ಈ ಅಧಿವೇಶನ ಡಿನ್ನರ್ ಅಧಿವೇಶನ ಅಂತ ಬಿಜೆಪಿಯ ಕೆಲ ನಾಯಕರು ಆರೋಪವನ್ನು ಮಾಡಿದ್ರು. ಇದಕ್ಕೆ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿಗೆ ಬಂದಿರ್ತಾರೆ, ಊಟ ಮಾಡದೇ ಇರಬೇಕಾಗತ್ತಾ? ಬಿಜೆಪಿಯವರು ತಮ್ಮವ್ರ ಮನೆಗೆ ಹೋಗಿ ಊಟ ಮಾಡಿರ್ತಾರೆ, ತಪ್ಪೇನಿದೆ? ಲಿಂಗಾಯತ ಶಾಸಕರು ಸೇರಿಲ್ಲ, ನಾವು ಕೂಡ ಶೀಘ್ರದಲ್ಲೇ ಸೇರ್ತೀವಿ, ಊಟ ಮಾಡ್ತೀವಿ ಅಂತ ಎಂ ಬಿ ಪಾಟೀಲ್ರ ಮಾತು. ಬಂದಿರ್ತಾರೆ, ಊಟ ಮಾಡ್ಲಾದ ಉಪವಾಸ ಇರ್ಬೇಕಾ? ಆಮೇಲೆ ಬಿ ಜೆ ಪಿಯವರು ಅವರು ಕೂಡಿರ್ತಾರೆ, ಅವ್ರವ್ರು ತಮ್ಮ ಕೂಡಿರ್ತಾರೆ. ಏನು ತಪ್ಪೇನಿದೆ ಅದರಲ್ಲಿ? ಅವ್ರವ್ರ ಸಮಾಜದವ್ರು ಕೂಡಿದಾರ, ಹಿಂದುಳಿದ ಸಮಾಜದವ್ರು ಕೂಡ, ದಲಿತ ಸಮಾಜದವ್ರು ಕೂಡಿದಾರ, ಒಕ್ಕಲಿಗ ಸಮುದಾಯರು ಕೂಡಿದಾರೆ, ಲಿಂಗಾಯತರನ್ನು ಕೂಡಿಲ್ಲ. ಅದಕ್ಕೀಗ ಶಾರ್ಟ್ಲಿ ನಾವು ಕೂಡ ಕೂಡ್ತಾ ಇದೀವಲ್ಲ, ಲಿಂಗಾಯತ ಶಾಸಕರು. ನಮ್ಮ ಸಮಸ್ಯೆ ಇದು ಬೆಳಗಾವಿ ಅಧಿವೇಶನ ಮುಗಿತಲ್ಲ, ಮುಗಿದೋಯ್ತು ಈಗ. ಇಲ್ಲ, ಬೆಳಗಾವಿ ಅಧಿವೇಶನ ಮುಗಿದೋಯ್ತಲ್ಲ ಈಗ. ಎಲ್ಲರೂ ಅವ್ರವ್ರ ಪಕ್ಷದ ಸಾಯಂಕಾಲ ಯಾರೋ ಡಿನ್ನರ್ ಕೂಡಬಾರ್ದಾ? ಮತ್ತು ಬೆಳಗಾವಿಗೆ ಹೋಗಿರ್ತಾರೆ, ಪಾಪ ಬೆಂಗಳೂರಿಂದ ಬಂದಿರ್ತಾರೆ, ಬೇರೆ ಬೇರೆ ಬಂದಿರ್ತಾರೆ, ಊಟ ಮಾಡ್ಲಾದ ಉಪವಾಸ ಇರ್ಬೇಕಾ? ಆಮೇಲೆ ಬಿ ಜೆ ಪಿಯವರು ಅವರು ಕೂಡಿರ್ತಾರೆ, ಅವ್ರವ್ರು ತಮ್ಮ ಕೂಡಿರ್ತಾರೆ. ಏನು ತಪ್ಪೇನಿದೆ ಅದರಲ್ಲಿ? ಅವ್ರವ್ರ ಸಮಾಜದವ್ರು ಕೂಡಿದಾರ, ಹಿಂದುಳಿದ ಸಮಾಜದವ್ರು ಕೂಡ, ದಲಿತ ಸಮಾಜದವ್ರು ಕೂಡಿದಾರ, ಒಕ್ಕಲಿಗ ಸಮುದಾಯರು ಕೂಡಿದಾರೆ, ಲಿಂಗಾಯತರನ್ನು ಕೂಡಿಲ್ಲ. ಅದಕ್ಕೀಗ ಶಾರ್ಟ್ಲಿ ನಾವು ಕೂಡ ಕೂಡ್ತಾ ಇದೀವಲ್ಲ, ಲಿಂಗಾಯತ ಶಾಸಕರು. ನಮ್ಮ ಸಮಸ್ಯೆ ಇದು ಬೆಳಗಾವಿ ಅಧಿವೇಶನ ಮುಗಿತಲ್ಲ, ಮುಗಿದೋಯ್ತು ಈಗ. ಇಲ್ಲ, ಬೆಳಗಾವಿ ಅಧಿವೇಶನ ಮುಗಿದೋಯ್ತಲ್ಲ ಈಗ. ಎಲ್ಲರೂ ಅವ್ರವ್ರ ಪಕ್ಷದ ಸಾಯಂಕಾಲ ಯಾರೋ ಡಿನ್ನರ್ ಕೂಡಬಾರ್ದಾ? ಮತ್ತು ಬೆಳಗಾವಿಗೆ ಹೋಗಿರ್ತಾರೆ, ಪಾಪ ಬೆಂಗಳೂರಿಂದ ಬಂದಿರ್ತಾರೆ, ಬೇರೆ ಬೇರೆ ಬಂದಿರ್ತಾರೆ, ಊಟ ಮಾಡ್ಲಾದ ಉಪವಾಸ ಇರ್ಬೇಕಾ? ಆಮೇಲೆ ಬಿ ಜೆ ಪಿಯವರು ಅವರು ಕೂಡಿರ್ತಾರೆ, ಅವ್ರವ್ರು ತಮ್ಮ ಕೂಡಿರ್ತಾರೆ. ಏನು ತಪ್ಪೇನಿದೆ ಅದರಲ್ಲಿ? ಅವ್ರವ್ರ ಸಮಾಜದವ್ರು ಕೂಡಿದಾರ, ಹಿಂದುಳಿದ ಸಮಾಜದವ್ರು ಕೂಡ.